ನಮಸ್ಕಾರ. ಸೂಪರ್ ಪ್ರೈಮ್ ಎಟ್ 9 PM ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನಾಳೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮನ. 4 ಗಂಟೆಯಲ್ಲಿ 3 ಕಾರ್ಯಕ್ರಮಗಳಲ್ಲಿ ಭಾಗಿ. ಹಳದಿ ಲೈನ್ ಮೆಟ್ರೋ ಒಂದೇ ಭಾರತ್ ರೈಲಿಗೂ ಚಾಲನೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ. ರತ್ನಗಿರಿ ಬೆಟ್ಟದಲ್ಲೂ ಸಿಗದ ಕಳೇಬರ. ಎಸ್ಐಟಿ ಮುಂದೆ ಮತ್ತಿಬ್ಬರು ದೂರುದಾರರು ಪ್ರತ್ಯಕ್ಷ. ರಾಷ್ಟ್ರ ರಾಜಧಾನಿಯಲ್ಲಿ ವರುಣನ ರೌದ್ರ ನರ್ತನ. ಗೋಡೆ ಕುಸಿದು 8 ಮಂದಿ ದುರ್ಮರಣ. ನಾಳೆ ನಾಡಿದ್ದು ದೆಹಲಿಗೆ ರೆಡ್ ಅಲರ್ಟ್. ಹಣ ಪಡೆದು ಶೂಟಿಂಗ್ಗೆ ಹಾಜರಾಗದ ಆರೋಪ. ನಟ ಧ್ರುವ ಸರ್ಜಾ ವಿರುದ್ಧ ಮುಂಬೈನಲ್ಲಿ ಎಫ್ಐಆರ್. ನಿರೀಕ್ಷಣಾ ಜಾಮೀನು ಪಡೆದಿರುವ ಆಕ್ಷನ್ ಫ್ರೇಮ್ಸ್. ನಟ ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿವಾದ. ಸಮಾಧಿ ಸ್ಥಳ ನಾನೇ ಮರುಸ್ಥಾಪನೆ ಮಾಡ್ತೀನಿ. ಸ್ಮಾರಕ ಧ್ವಂಸ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಬೇಸರ. ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹವಾ ಇರಲಿದೆ. 4 ಗಂಟೆ ಬೆಂಗಳೂರಿನಲ್ಲಿ ಇರಲಿರುವ ನಮೋ ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವ ರೀತಿಯಲ್ಲೇ ಬೆಂಗಳೂರು ರೌಂಡ್ಸ್ ಹಾಕಲಿದ್ದಾರೆ. ಹಾಗಾದ್ರೆ ನಾಳೆ ಮೋದಿ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಮೋದಿ ಹವಾ. ನಾಲ್ಕು ಗಂಟೆ 3 ಕಾರ್ಯಕ್ರಮಗಳಲ್ಲಿ ನಮೋ ಭಾಗಿ. ಮೆಟ್ರೋ ಹಳದಿ ಮಾರ್ಗ ಒಂದೇ ಭಾರತ್ ರೈಲಿಗೆ ಚಾಲನೆ. ಎಸ್, ನಾಳೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೋದಿಯದ್ದೇ ಹವಾ. 3 ಕಾರ್ಯಕ್ರಮ ಹಿನ್ನೆಲೆ ನಾಳೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಮೊದಲಿಗೆ 3 ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಗ್ರೀನ್ ಸಿಗ್ನಲ್ ನೀಡಲಿರುವ ನಮೋ, ನಂತರ ಬಹುದಿನಗಳ ಕನಸಾಗಿದ್ದ ಹಳದಿ ಮೆಟ್ರೋ ರೈಲು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ನಮ್ಮ ಮೆಟ್ರೋದ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ಮೋದಿ ಆಗಮನಕ್ಕೆ ಬೆಂಗಳೂರಿನಲ್ಲಿ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಮೋದಿಯ ಬೆಂಗಳೂರು ಟೂರ್ ಪ್ಲಾನ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಳಗ್ಗೆ 10:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಆಗಮನ. 10:35ಕ್ಕೆ ಏರ್ಫೋರ್ಸ್ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಆಗಮನ. 11:10ಕ್ಕೆ KSR ರೈಲ್ವೆ ನಿಲ್ದಾಣಕ್ಕೆ ಆಗಮನ. 11:15ಕ್ಕೆ ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ. 11:30ಕ್ಕೆ KSR ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ರಸ್ತೆ ಮೂಲಕ ಪಯಣ. 11:40ಕ್ಕೆ RV ರಸ್ತೆ ಮೆಟ್ರೋ ಸ್ಟೇಷನ್ಗೆ ಆಗಮನ. 11:45ಕ್ಕೆ ಮೆಟ್ರೋದಲ್ಲಿ ಸಂಚಾರ ಮಾಡಲಿರುವ ನಮೋ. 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣ ತಲುಪಲಿರುವ ಮೋದಿ. IIIT ಸಭಾಂಗಣದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿ. ಮೆಟ್ರೋ ಹಂತ 3ರ ಕಾಮಗಾರಿಗೆ ಮೋದಿ ಶಂಕುಸ್ಥಾಪನೆ. ಮಧ್ಯಾಹ್ನ 2:40ಕ್ಕೆ ದೆಹಲಿ ವಾಪಸ್ಸಾಗಲಿರುವ ಮೋದಿ. ದೆಹಲಿಯಿಂದ ಬೆಳಗ್ಗೆ 10:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಪ್ರಧಾನಿ ಮೋದಿ. 10:35ಕ್ಕೆ ಹೆಲಿಕಾಪ್ಟರ್ ಮೂಲಕ ಏರ್ಫೋರ್ಸ್ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಆಗಮಿಸಲಿದ್ದಾರೆ. 11:10ಕ್ಕೆ KSR ರೈಲ್ವೆ ನಿಲ್ದಾಣಕ್ಕೆ ಬರಲಿರುವ ಪ್ರಧಾನಿ. 11:15ಕ್ಕೆ ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಸೇರಿದಂತೆ 3 ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ. 11:30ಕ್ಕೆ KSR ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ರಸ್ತೆ ಮೂಲಕ ಹೊರಟು 11:40ಕ್ಕೆ RV ರಸ್ತೆ ಮೆಟ್ರೋ ಸ್ಟೇಷನ್ಗೆ ತಲುಪಲಿದ್ದಾರೆ. 11:45ಕ್ಕೆ ಮೆಟ್ರೋದಲ್ಲಿ ಸಂಚಾರ ಮಾಡಲಿದ್ದಾರೆ. 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯ ಮೆಟ್ರೋ ನಿಲ್ದಾಣ ತಲುಪಲಿರುವ ಮೋದಿ. ನಂತರ IIIT ಸಭಾಂಗಣದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ.
ಈ ವೇಳೆ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮಧ್ಯಾಹ್ನ 2:40ಕ್ಕೆ ದೆಹಲಿಗೆ ಮೋದಿ ವಾಪಸ್ಸಾಗಲಿದ್ದಾರೆ. ಮೆಟ್ರೋ ಹಳದಿ ಮಾರ್ಗ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಬಹು ವರ್ಷಗಳ ಕನಸು ಕೊನೆಗೂ ನನಸು. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಕಾಯುತ್ತಿರುವವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ ನೀಡಲಿದ್ದು 8 ಲಕ್ಷಕ್ಕೂ ಅಧಿಕ ಮಂದಿಗೆ ಅನುಕೂಲವಾಗಲಿದೆ. ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ 19.15 ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳು ಬರಲಿವೆ. ಜೊತೆಗೆ ಗ್ರೀನ್ ಲೈನ್ ಜೊತೆ ಸಂಪರ್ಕ ಹೊಂದಿರುವುದರಿಂದ ಈ ಮಾರ್ಗವು ದಕ್ಷಿಣ ಬೆಂಗಳೂರು ಜನರನ್ನ ನಗರ ಕೇಂದ್ರ ಭಾಗಕ್ಕೆ ಸಂಪರ್ಕ ಕಲ್ಪಿಸಲು ಸಹಕಾರಿಯಾಗಲಿದೆ. ಈ ಮಾರ್ಗದ ಸಂಚಾರಕ್ಕೆ 15 ರೈಲುಗಳ ಅಗತ್ಯವಿದೆ. ಸದ್ಯ 3 ರೈಲು ಈ ಮಾರ್ಗದಲ್ಲಿ ಓಡಲು ಸಿದ್ಧವಿದ್ದು 20 ರಿಂದ 25 ನಿಮಿಷಗಳ ಅಂತರದಲ್ಲಿ ಸಂಚರಿಸುವ ಸಾಧ್ಯತೆ ಇದೆ. ಹಳದಿ ಮಾರ್ಗದಿಂದ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ತ್ವರಿತ ಸಂಪರ್ಕ ಕಲ್ಪಿಸಲಿದೆ. ಜನರು ಮೆಟ್ರೋ ಬಳಸೋದ್ರಿಂದ ಈ ಮಾರ್ಗದಲ್ಲಿ ವಾಹನ ಸಂಚಾರ ಕಡಿಮೆಯಾಗಿ ಟ್ರಾಫಿಕ್ ದಟ್ಟಣೆ ತಗ್ಗಲಿದೆ. HSR ಲೇಔಟ್, BTM, ಸಿಂಗಸಂದ್ರ, ಬೊಮ್ಮನಹಳ್ಳಿ, ಜಯನಗರ, ತಿಲಕ್ ನಗರ ಸೇರಿದಂತೆ ಹಲವು ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ಅಲ್ಲದೆ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ, ಇನ್ಫೋಸಿಸ್ಗೆ ತೆರಳುವ ಸಾವಿರಾರು ಜನರಿಗೆ ಈ ಮಾರ್ಗ ಅನುಕೂಲವಾಗಲಿದೆ. ಇನ್ನು ಹಳದಿ ಮಾರ್ಗದ ಸಂಭಾವ್ಯ ಟಿಕೆಟ್ ದರ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 60 ರೂಪಾಯಿ, ಟೋಕನ್ 60 ರೂಪಾಯಿ, ಸ್ಮಾರ್ಟ್ ಕಾರ್ಡ್ 57 ರೂಪಾಯಿ. ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮನ ಹಿನ್ನೆಲೆ ಹಲವೆಡೆ ಪೊಲೀಸ್ ಭದ್ರತೆ ಕೈಗೊಂಡಿದ್ದಾರೆ. ಮೋದಿ ಸಾಗುವ ಮಾರ್ಗದ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಅಲ್ಲದೆ ಮೋದಿ ಬರ್ತಾರೆ ಅಂತ ಗುಂಡಿ ಬಿದ್ದ ರಸ್ತೆಗಳಿಗೆ ಡಾಂಬರ್ ಹಾಕಲಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಮೋದಿ ಸ್ವಾಗತ ಕೋರುವ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ. ಒಟ್ನಲ್ಲಿ ಹಲವು ತಿಂಗಳುಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮೋದಿ ಸ್ವಾಗತಕ್ಕೆ ಕಾರ್ಯಕರ್ತರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿನಾಯಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ರಾಹುಲ್ ಗಾಂಧಿಯವರ ಮತಗಳ್ಳತನ ಆರೋಪ ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅದರಲ್ಲೂ ಕೂಡ ಮಹದೇವಪುರದ ಕ್ಷೇತ್ರದ ಬೆಳ್ಳಂದೂರು ವಾರ್ಡನ್ ಮನೆ ನಂಬರ್ 35ರಲ್ಲಿ ಬಲ್ಕ್ ವೋಟರ್ಸ್ ಬಗ್ಗೆ ರಾಹುಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ರಾಹುಲ್ ಆರೋಪಕ್ಕೆ ಮನೆ ಮಾಲೀಕನ ಸಹೋದರ ತಿರುಗೇಟನ್ನು ನೀಡಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತೇನೆ, ರಾಹುಲ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಮನೆ ಮಾಲೀಕನ ಸಹೋದರ ಹೇಳಿದ್ದಾರೆ. ಇನ್ನು 70 ವರ್ಷದ ಶಕುನ್ ರಾಣಿ 2 ಬಾರಿ ಮತದಾನ ಮಾಡಿದ್ರು ಅಂತ ರಾಹುಲ್ ಆರೋಪಿಸಿದ್ರು. ಇದೀಗ ರಾಹುಲ್ ಆರೋಪಕ್ಕೆ ಶಕುನ್ ರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗಲ್ಲ, 2 ಬಾರಿ ಮತದಾನ ಯಾಕೆ ಮಾಡಲಿ ಅಂತ ಶಕುನ್ ಈಗ ಹೇಳಿದ್ದಾರೆ. ಇನ್ನು ಮಹದೇವಪುರ ಕ್ಷೇತ್ರದ ಪ್ರತಿ ಮತದಾರರ ಮಾಹಿತಿ ಸಂಗ್ರಹಣೆ ಮಾಡಲಿಕ್ಕೆ ಸರ್ಕಾರ ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿದೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಎಷ್ಟು ಮತದಾನವಾಗಿದೆ, ಎಷ್ಟು ಮತ ಡಿಲೀಟ್ ಆಗಿದೆ, ಹೊಸದಾಗಿ ಎಷ್ಟು ಸೇರಿವೆ, ಎಷ್ಟು ನಕಲಿ ವೋಟರ್ ಸಿಕ್ಕಿದ್ದಾರೆ, ಎಲ್ಲೆಲ್ಲಿ ನಕಲಿ ವಿಳಾಸಗಳಿವೆ, ಹಾಗೆ ರಾಹುಲ್ ಹೇಳಿದ ನಕಲಿ ಮತದಾರ ಯಾರ್ಯಾರು ಅಂತ ಮಾಹಿತಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ಇನ್ನು ರಾಹುಲ್ ಆರೋಪದ ಕುರಿತು ಸಿಎಂ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ರಾಹುಲ್ ಹೇಳಿರುವ ಕೆಲವು ವಿಚಾರಗಳು ಸತ್ಯ ಇದೆ. ಈ ಬಗ್ಗೆ ಮುಂದಿನ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಾವು ಪರಿಶೀಲನೆ ಮಾಡಿದಾಗ ಮತಗಳ್ಳತನ ಬೆಳಕಿಗೆ ಬಂದಿದೆ ಅಂತ ಹೇಳಿದ್ರು. ಚುನಾವಣೆ ಆಯೋಗವನ್ನು ಬಿಜೆಪಿ ನಿಯಂತ್ರಿಸ್ತಾ ಇದೆ ಅಂತ ಸಚಿವ KH ಮುನಿಯಪ್ಪ ಆರೋಪಿಸಿದ್ದಾರೆ. ಇನ್ನು ರಾಹುಲ್ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ಕೊಟ್ಟರು. ಯಾವುದೇ ಆಧಾರವಿಲ್ಲದೆ ರಾಹುಲ್ ಆರೋಪಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಲೀಗಲ್ ಡಿಪಾರ್ಟ್ಮೆಂಟ್ ಹೇಳಿದ್ದೀವಿ, ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ, ಏನ್ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಏನ್ ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ಳಿ. ಫ್ಯಾಕ್ಟ್ ಚೆಕ್ ಮಾಡಿ, BJP ಫ್ಯಾಕ್ಟ್ ಚೆಕ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ.
ಫ್ಯಾಕ್ಟ್ ಎಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ. BJP ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಆಯಿತಾ. ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರು ಹೇಳಿದ ಮೇಲೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಬೇಕಾಗ್ತದಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಿಜೆಪಿ ಅವರನ್ನ ಯಾವ ರೀತಿ ಈ ಅಕ್ರಮವಾಗಿ ಮಾಡೋ ಕೆಲಸಗಳನ್ನು ತಡಿಬೇಕನ್ನೋದ್ರಲ್ಲಿ ನಾವಿವತ್ತು ಸ್ವಯಂ ಪ್ರೇರಿತರಾಗಿ ಬೂತ್ ಮಟ್ಟದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಎಚ್ಚರಿಕೆಯನ್ನು ಕೊಡಬೇಕು. ನಿನ್ನೆ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದರು. ನಾನು ಅಧ್ಯಕ್ಷರಿಗೆ ಕಾರ್ಯಾಧ್ಯಕ್ಷರಿಗೆ ಮನವಿ ಮಾಡೋದೇನೆಂದ್ರೆ ಯಾವ ರೀತಿ ಬೂತ್ ಅಲ್ಲಿ ಓಟನ್ನ ಕರೀತಾರೆ, ಇದಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು. ಕೇವಲ 10-15 ದಿನದಲ್ಲಿ ನಾವು ಎಲೆಕ್ಷನ್ ಗಲಾಟೆಯಲ್ಲಿ ಇರ್ತೀವಿ, ಅವ್ರ ಆಪರೇಷನ್ ಮಾಡಿ ಓಟನ್ನು ತೆಗೆದು ಬಿಡ್ತಾರೆ. ಅದಕ್ಕೆ ಒಂದು ಟೀಮ್ ಇರಬೇಕು. ಈ ಓಟನ್ನು ಕಾದುಕೊಳ್ಳೋದಕ್ಕೆ ಒಂದು ಬೂತ್ ಲೆವೆಲ್ ಅಲ್ಲಿ ಏನು ಮೆಂಟಲ್ ಆರ್ಗನೈಸೇಷನ್ಸ್ ಇದ್ದಾರೆ, ಮೇನ್ ಕಾಂಗ್ರೆಸ್ ಕಮಿಟಿ ಜೊತೆಗೆ ಆ ಬೂತ್ ಗಳನ್ನ ಕಾಯುವಂತವರು 10-15 ಜನ ಎಕ್ಸ್ಕ್ಲೂಸಿವ್ ಆಗಿ ತಹಶೀಲ್ದಾರ್ ಸಂಪರ್ಕದಲ್ಲಿ ಇರಬೇಕು. ಆಡ್ ಮಾಡೋದು ಯಾವ್ದು, ಡಿಲೀಟ್ ಮಾಡೋದು ಯಾವ್ದು, ಯಾವ ಸಂದರ್ಭದಲ್ಲಿ ಇದನ್ನ ಆಪರೇಷನ್ ಮಾಡ್ತಾರೆ ಅದನ್ನ ಕಾತ್ಕೊಳ್ಳೋದಕ್ಕೆ ಒಂದು ಕಾವಲು ಸಮಿತಿಯಂತೆ ಮಾಡಿ ಇದನ್ನು ಕಾಪಾಡಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ಈ ರಾಜ್ಯದಲ್ಲಿ 16 ಸೀಟನ್ನು ಕಳ್ಕೊಂಡಿದ್ದೀವಿ ಅನ್ನೋ ಮಾತನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ. Yesterday I have in detail reacted in Delhi, and I would also like to tell him there are laws in the country and court of law is there. Instead of doing any activity after almost nearly about more than a year, more than almost 14 months without any basis, he is alleging which are baseless, bogus, immature, and it speaks of his irresponsibility. ಸರ್, ಇದು ಉಪ್ಪಿನ ಬೊಂಬೆ ಹೋಗ್ಬಿಟ್ಟು ಸಮುದ್ರದ ಆಳ ನೋಡಕ್ ಹೋಗ್ಬಾರ್ದು, ಕರ್ಕೋಗ್ಬಿಡ್ತದೆ. ಮೋದಿ ಅವ್ರನ್ನ ಇವ್ರು ಅಸೆಸ್ ಮಾಡಕ್ ಹೋಗ್ತಾರಲ್ಲ ರಾಹುಲ್ ಗಾಂಧಿ, ಎ ಮ್ಯಾನ್, ಒಬ್ಬ ವ್ಯಕ್ತಿಗೆ ಇನ್ಸ್ಪೈರ್ ಮಾಡಕ್ ಆಗದೆ ಇರೋನು ಇಡೀ ದೇಶವನ್ನೇ ಇನ್ಸ್ಪೈರ್ ಮಾಡೋ ವ್ಯಕ್ತಿನ ಅಳತೆ ಮಾಡಕ್ ಹೋಗೋದು ಇದು ಹಾಸ್ಯಾಸ್ಪದ. ಅದಕ್ಕೋಸ್ಕರ ನಾನು ಹೇಳಿರೋದು ಇವ್ರಿಗೆ ಒಬ್ಬ ಸೈಕ್ಯಾಟ್ರಿಸ್ಟ್ ಇಂದ ಒಂದು ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ. ಎಲ್ಲಿವರೆಗೂ ಭಾರತೀಯ ಅಂತರ ನಡ್ಕೊಳ್ಳಲ್ಲ ಅಲ್ಲಿವರೆಗೂ ಕೇಳೋದು ಕರೆಕ್ಟೆ. ಅವ್ರಿಗೆ ಅನ್ಸೋದಿಲ್ರಿ ನಾನು ಭಾರತೀಯ ಅಂತ. ಇಲ್ದೇ ಚೀನಾದವ್ರನ್ನ ಹೋಗಿ ಅಪ್ಕೊಳ್ಳೋದು, ಪಾಕಿಸ್ತಾನದವ್ರನ್ನ ಒಪ್ಕೊಳ್ಳೋದು, ಇದು ಯಾವನು ಒಬ್ಬ ಅಪೋಸಿಷನ್ ಲೀಡರ್ ಅಲ್ಲ, ಒಬ್ಬ ಇಂಡಿಯನ್ ಮಾಡೋದಿಲ್ಲ. ಅದೇ ಈಗ ನೀವೇನು ಹೋರಾಟ ಮಾಡ್ತಿದ್ದೀರೋ ಎಲೆಕ್ಷನ್ ಕಮಿಷನ್ ಅದೇ ಕೆಲಸವನ್ನ ಬಿಹಾರದಲ್ಲಿ ಮಾಡ್ತಾ ಇದೆ. ಬಿಹಾರದಲ್ಲಿ ತೆಗಿಬಾರದು ಅಂತ ಇದ್ದೀರಿ, ಕರ್ನಾಟಕದಲ್ಲಿ ತೆಗೀಲಿಲ್ಲ ಅಂತ ಇದ್ದೀರಿ. ಇಸ್ ಇಟ್ ನಾಟ್ ಎ ಡಬಲ್ ಸ್ಟ್ಯಾಂಡರ್ಡ್? ನಿಮ್ಮದು ಇದು ಡಬಲ್ ಸ್ಟ್ಯಾಂಡರ್ಡ್. ಅದಕ್ಕೆ ನಿಮಗೆ ಜನ ಹೇಳ್ತಾರೆ ರಾಹುಲ್ ಗಾಂಧಿ ಹ್ಯಾಸ್ ನೋ ಡೆಪ್ತ್ ನಾಲೆಡ್ಜ್ ಅಂತ. ನಿಮಗೆ ನಾಲೆಡ್ಜೇ ಇಲ್ಲ, ಅನುಭವದ ಕೊರತೆ ಇರೋದ್ರಿಂದ ಈ ರೀತಿ ಮಾಡ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯಾಚರಣೆ 11ನೇ ದಿನವೂ ಮುಂದುವರೆದಿದೆ. ನಿನ್ನೆ 15ನೇ ಸ್ಪಾಟ್ ಆಗಿದ್ರೂ ಕೂಡ ಕಳೆಬರ ಸಿಕ್ಕಿರಲಿಲ್ಲ. ಇವತ್ತು ಮತ್ತೆ ಮಾಸ್ಕ್ ಮ್ಯಾನ್ ಸ್ಪಾಟ್ ಬದಲಾಯಿಸಿದ್ದಾನೆ. ಇಷ್ಟು ದಿನ ನೇತ್ರಾವತಿ ನದಿ ತೀರದಲ್ಲಿ ಶೋಧ ನಡೀತಾ ಇತ್ತು. ಆದರೆ ಇವತ್ತು ಅನಾಮಿಕ ವ್ಯಕ್ತಿ SIT ಅಧಿಕಾರಿಗಳನ್ನು ಬಾಹುಬಲಿ ಬೆಟ್ಟದ ಕೆಳಗಿರುವ ರತ್ನಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇನ್ನು ಬೆಟ್ಟದ ಕೆಳಗೆ ಸ್ಪಾಟ್ ನಂಬರ್ 16 ಅಂತ ಹೊಸ ಸ್ಥಳ ಗುರುತು ಮಾಡಲಾಗಿದೆ. ಸಂಜೆವರೆಗೆ ಆಗಿದ್ರೂ ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ. ಇನ್ನು ಯಾರ ಶವ ಎಲ್ಲಿ ಹೂತಿಟ್ಟಿದ್ದೇನೆ ಅಂತ SITಗೆ ದೂರುದಾರ ಮಾಹಿತಿ ನೀಡಿದ್ದೇನೆ. ಅಲ್ಲದೆ ಮತ್ತಿಬ್ಬರು ದೂರುದಾರರು SIT ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಇನ್ನು ಶವಗಳ ಹೂತಿಟ್ಟಿರುವ ಪ್ರಕರಣ ಸಂಬಂಧ ಶಿವಮೊಗ್ಗದಲ್ಲಿ ಮಾಜಿ DCM KS ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಅನಾಮಿಕ ವ್ಯಕ್ತಿ ಯಾರೆಂಬುದು ಮೊದಲು ಒಂದು ತಿಳಿಬೇಕು. ಜೊತೆಗೆ ಒಂದು ಕಡೆ ಒಬ್ಬನೇ 100 ಶವಗಳನ್ನು ಹೂತಿಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಜಿ DCM KS ಈಶ್ವರಪ್ಪ ಒಂದು ಕಡೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ 100 ಹೆಣಗಳನ್ನು ಹೂಳಲಿಕ್ಕೆ ಸಾಧ್ಯವಿಲ್ಲ, ಅವನು ಹಿಂದೂ ಸಮಾಜವನ್ನು ಅಪಮಾನ ಮಾಡಲಿಕ್ಕೆ ಯತ್ನಿಸ್ತಾ ಇದ್ದಾನೆ, ಆದ್ದರಿಂದ ರಾಜ್ಯ ಸರ್ಕಾರ ಅನಾಮಿಕ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತ KS ಈಶ್ವರಪ್ಪ ಒತ್ತಾಯ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು, 1000 ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗಿಟ್ಟಿಸಿದ್ದ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ?
ಈ ಅನಾಮಿಕ ವ್ಯಕ್ತಿ ಯಾರು? ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು? ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡುಹಿಡಿಬೇಕು. ಯಾಕೆಂದರೆ 13 ಕಡೆ ನಾವು ತೋರಿಸ್ತೀವಿ, ಅಲ್ಲೆಲ್ಲ ಸಾವಿರಾರು ಹೆಣ ಹೂತಾಕಿದ್ದೀವಿ, ನೂರಾರು ಹೆಣ ನಾವೆಲ್ಲ ಸೇರಿ ಹೂತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಅವನ ಹಿಂದೆ ಯಾರ್ಯಾರಾಗಾರೆ? ಅವನೊಬ್ಬನೇ ಸಾವಿರಾರು ಹೆಣವನ್ನು ಹೂತಾಕಕ್ಕೆ ಸಾಧ್ಯವ? ಆಪರೇಷನ್ ಸಿಂಧೂರದ ಬಗ್ಗೆ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಮಹತ್ವದ ವಿಚಾರವನ್ನು ಬಹಿರಂಗಗೊಳಿಸಿದ್ದಾರೆ. ಆಪರೇಷನ್ ಸಿಂಧೂರ ವೇಳೆ ಭಾರತವು ಪಾಕ್ನ 6 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಅಂತ ತಿಳಿಸಿದ್ರು. ಪಾಕಿಸ್ತಾನದ 5 ಯುದ್ಧ ವಿಮಾನಗಳು ಮತ್ತು 1 AWACS ವಿಮಾನವನ್ನು S-400 ಹೊಡೆದುರುಳಿಸಿತು ಅಂತ AP ಸಿಂಗ್ ಹೇಳಿದರು. ಇನ್ನು ದಾಳಿ ಮಾಡಲಿಕ್ಕೆ ಎಲ್ಲ ಗುರಿಗಳನ್ನು ಮೊದಲೇ ನಿರ್ಧರಿಸಲಾಗಿತ್ತು. ದಾಳಿಯ ಮೊದಲು ಮತ್ತು ನಂತರ ಉಪಗ್ರಹ ಚಿತ್ರಗಳ ಆಧಾರದ ಮೇಲೆ ಹಾನಿಯನ್ನು ನಿರ್ಣಯಿಸಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಅಂತರ ಸೇವಾ ಸಮನ್ವಯ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಯಿಂದಾಗಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿಸಿದೆ ಅಂತ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಭಾರತದ ದಾಳಿ ಪಾಕ್ ಭಾರೀ ನಷ್ಟವನ್ನು ಅನುಭವಿಸಿದೆ ಅಂತ AP ಸಿಂಗ್ ತಿಳಿಸಿದರು. Get there at, that is Shahbaz, their Jacobabad airfield, one of them again, major airfield that was attacked. And here there's an F-16 hangar, which you can see here. And here this is the photograph again from open source, from one of their earlier picture of the same hangar. And here that hangar, which is one half of the hangar is gone. And I'm sure there were some aircraft inside which have got damaged there. So if I can just sum it up, what we were able to get there at least 2 command and control centers in like Murid and Chaklala that I have shown you one of the pictures. At least 6 radars, some of them big, some of them small. 2 SAGW system that is in Lahore and Okara. Then of course runway at Sargoda and Rahimia Khan. 3 hangars that we attacked. One was of course Sukur, the UAV hangar, the Bholari hangar of AEWNC, and Jacobabad, the F-16 hangar. And we have indication of at least 1 AEWNC in that AEWC hangar, and a few F-16s which were under maintenance there. Apart from these, the SAGW systems, mostly from, I'm talking about fighter aircraft are from S-400. We have at least 5 fighters confirmed kills and 1 large aircraft, which could be either an Elint aircraft or an AEWNC aircraft, which was taken on at a distance of about 300 kilometers. This is the actually largest ever recorded surface to air kill that we can talk about. And ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಣಭೀಕರ ಮಳೆಯಾಗ್ತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಹರಿನಗರದಲ್ಲಿ ಗೋಡೆ ಕುಸಿದು ಬರೋಬ್ಬರಿ 8 ಜನರು ಮೃತಪಟ್ಟಿದ್ದಾರೆ. ಅಲ್ಲದೆ ಓರ್ವ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ ಅಂತ ವರದಿಯಾಗಿದೆ. ಶಾಸ್ತ್ರಿ ಭವನ, RK ಪುರಂ, ಮೋತಿಬಾಗ್, ಕಿದ್ವಾಯ್ ನಗರ, ಮಥುರಾ ರಸ್ತೆ ಮತ್ತು ಭಾರತ ಮಂಡಪ್ನಂತಹ ಪ್ರಮುಖ ಪ್ರದೇಶಗಳಲ್ಲಿ ತೀವ್ರ ಜಲಾವೃತ ಉಂಟಾಗಿದೆ. ಭಾರತೀಯ ಹವಾಮಾನ ಇಲಾಖೆ ದೆಹಲಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ನಾಳೆಯೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ವರದಿಗಳು ತಿಳಿಸಿವೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 180ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿದೆ ಮತ್ತು ಯಮುನಾ ನದಿಯ ನೀರಿನ ಮಟ್ಟವೂ ಕೂಡ ಅಪಾಯದ ಮಟ್ಟಕ್ಕೆ ಸಮೀಪಿಸ್ತಾ ಇದೆ. ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದ್ದು FIR ಕೂಡ ದಾಖಲಾಗಿದೆ. ನಿರ್ದೇಶಕ ರಾಘವೇಂದ್ರ ಹೆಗಡೆ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇನ್ನು ದಾಖಲೆ ಸಮೇತ ಪ್ರಕರಣವನ್ನು ದಾಖಲಿಸಿದ್ದಾರೆ. ಹಣವನ್ನು ಪಡೆದು ಧ್ರುವ ಈಗಾಗಲೇ ಶೂಟಿಂಗಿಗೆ ಬಂದಿಲ್ಲ ಅಂತ ಆರೋಪಿಸಲಾಗಿದೆ. ಇನ್ನು BNS ಸೆಕ್ಷನ್ 316 ಸಬ್ಸೆಕ್ಷನ್ 2 ಕ್ರಿಮಿನಲ್ ನಂಬಿಕೆ ಉಲ್ಲಂಘನೆ ಹಾಗೂ 318 ಸಬ್ಸೆಕ್ಷನ್ 4 ವಂಚನೆ ಅಡಿ FIR ದಾಖಲಾಗಿದೆ. 3.5 ಕೋಟಿ ಹಣವನ್ನು 2018ರಲ್ಲೇ ಧ್ರುವ ಸರ್ಜೆಗೆ ನೀಡಲಾಗಿತ್ತು. ಇದಕ್ಕೆ ಈವರೆಗೂ ಕೂಡ ಬಡ್ಡಿಯೊಂದಿಗೆ ನಷ್ಟವನ್ನೂ ಲೆಕ್ಕ ಹಾಕಿದರೆ 9.58 ಕೋಟಿ ರೂಪಾಯಿಗೂ ಅಧಿಕವಾಗುತ್ತೆ.
ಇನ್ನು ನಟ ಧ್ರುವ ಸರ್ಜಾ ಅವರಿಗೆ ಹಣ ನೀಡಿರುವ ಕುರಿತು ಒಪ್ಪಂದ ಆಗಿದೆ. ಹಣಕಾಸಿನ ದಾಖಲೆಗಳು, ಅಗ್ರಿಮೆಂಟ್ ಹಾಗೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡಿರುವ ದಾಖಲೆಗಳನ್ನು ಹೆಗಡೆ ಈಗಾಗಲೇ ಪೊಲೀಸ್ನವರಿಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಆಗಸ್ಟ್ 14ಕ್ಕೆ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಹಿರಿಯ ನಟ ವಿಷ್ಣುವರ್ಧನ್ ಸಮಾಧಿಯನ್ನು ನೆಲಸಮಗೊಳಿಸಲಾಗಿದೆ. ಇದು ವಿಷ್ಣುವರ್ಧನ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಂಗೇರಿಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸಮಾಧಿ ಇತ್ತು. ಆದರೆ ಹೈಕೋರ್ಟ್ ಆದೇಶದಂತೆ ಮೊನ್ನೆ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಅದನ್ನು ರಾತ್ರೋರಾತ್ರಿ ಅದನ್ನು ನೆಲಸಮ ಮಾಡಿದ್ದಾರೆ. ಸಮಾಧಿಯನ್ನು ಕೆಡವಲಾಗಿದೆ. ಈ ಕುರಿತು ನಟ ಸುದೀಪ್ ಟ್ವೀಟ್ ಮಾಡಿದ್ದು, ಸಮಾಧಿ ಸ್ಥಳವನ್ನು ನಾನೇ ಮುಂದೆ ನಿಂತು ಮರುಸ್ಥಾಪನೆ ಮಾಡುವುದಾಗಿ ಈಗಾಗಲೇ ತಿಳಿಸಿದ್ದಾರೆ. ಹಾಗೂ ವಿಷ್ಣುವರ್ಧನ್ ಅಂದರೆ ಎಂದೂ ಕೂಡ ಮುಗಿಯದ ಒಂದು ಗೌರವ, ಅಭಿಮಾನ. ಮೊನ್ನೆ ಏಕಾಏಕಿ ರಾತ್ರಿ ಅವರ ಸ್ಮಾರಕವನ್ನು ಒಡೆದು ಹಾಕಿರೋದು ಸಾಕಷ್ಟು ಬೇಸರ ತಂದಿದೆ ಅಂತ ಕಿಚ್ಚ ಸುದೀಪ್ ಕೂಡ ಹೇಳ್ಕೊಂಡಿದ್ದಾರೆ. ಒಂದೊಂದಿಲ್ಲಿ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ, ನಮ್ಮದೇ ಊರು, ನಮ್ಮದೇ ಕಲಾವಿದರು. ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ಇನ್ನು ನಾವು ಓಡಾಡಿದ್ದಾಯಿತು, ನೀವುಗಳು ಓಡಾಡಿದ್ದಾಯಿತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯಿತು, ದಯವಿಟ್ಟು ಇದನ್ನು ಮಾಡಿಕೊಡಿ, ಸ್ವಲ್ಪ ನೋಡಿ. ಯಾಕಂದರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು, ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ. ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು, ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ, ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆನೇ ಇಲ್ಲ, ಮುಗಿದೋಯ್ತಲ್ಲ. ಮಾಡಾಗಿದೆ, ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು. ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ. ಇನ್ನಿದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನು ನಾವೇನು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಈಗ ಮೊನ್ನೆ ನಾವು ವೀರಕಪುತ್ರ ಶ್ರೀನಿವಾಸ ಅವ್ರ ಥರನೂ ಮಾತಾಡ್ತಾ ಇದ್ದೆ. ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ. ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ. ಅದನ್ನು ಮಾಡೋಣ, ಬೆಟರ್ ಅಲ್ಲ? ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು, ಮಾಡಿದವ್ರದ್ದು ಬಿಡಿ. ಆ್ಯಂಡ್ ನೋವಾಗುತ್ತೆ, ಬಿಟ್ಟಾಕಿ, ಈಗೇನು ಪ್ರಾಬ್ಲಮ್ ಇಲ್ಲ. 10 ನಿಮಿಷ ಕಣ್ಣೀರು ಹಾಕಬೇಕು, 11 ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ. ನೀವೆಲ್ಲರೂ ಅದೇ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಕೈ ಚಾಚಿದ್ದು ಸಾಕು, ಇನ್ನೇನು ಮಾಡಬೇಕು ನಾವು ಮಾಡೋಣ. ದೇಶದ 2ನೇ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುವಂತಹ ICICI ಬ್ಯಾಂಕ್ ಗ್ರಾಹಕರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಮೆಟ್ರೋ ಮತ್ತು ನಗರ ಪ್ರದೇಶಗಳಲ್ಲಿ ನಿಯಮಿತ ಉಳಿತಾಯ ಖಾತೆಗಳಿಗೆ ಕನಿಷ್ಠ ಮಾಸಿಕ ಸರಾಸರಿ ಬ್ಯಾಲೆನ್ಸ್ ಅನ್ನು 50,000 ರೂಪಾಯಿಗೆ ಹೆಚ್ಚಿಸಿದೆ. ಈ ಹಿಂದೆ ಕನಿಷ್ಠ ಮಾಸಿಕ ಸರಾಸರಿ ಬ್ಯಾಲೆನ್ಸ್ 10,000 ರೂಪಾಯಿ ಆಗಿತ್ತು. 2015ರಿಂದ ಇದೇ ಜಾರಿಯಲ್ಲಿತ್ತು. ಅದನ್ನೀಗ 5 ಪಟ್ಟು ಹೆಚ್ಚಿಸಿದೆ. ಈ ಮೂಲಕ ತನ್ನ ಗ್ರಾಹಕರನ್ನು ಈಗ ಬೆಚ್ಚಿ ಬೀಳಿಸಿದೆ. ಇದೇ ಆಗಸ್ಟ್ 1ರಿಂದಲೇ ಈ ಬದಲಾವಣೆ ಜಾರಿಗೆ ಬಂದಿದೆ. ಆಗಸ್ಟ್ 1ರ ನಂತರ ಹೊಸ ಖಾತೆ ತೆರೆದ ಹಾಗೂ ತೆರೆಯಲಿರುವ ಎಲ್ಲ ಗ್ರಾಹಕರಿಗೂ ಈ ನಿಯಮಗಳು ಅನ್ವಯವಾಗುತ್ತೆ. ಬ್ಯಾಂಕ್ನಲ್ಲಿ ತೆರೆದಿರುವ ಸಂಬಳ ಖಾತೆಗಳ ಮೇಲೆ ಇದು ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ICICI ಬ್ಯಾಂಕ್ ಹೇಳಿದೆ. ಇನ್ನು ಸ್ಯಾಲರಿ ಅಕೌಂಟ್ಗಳಿಗೆ ಬ್ಯಾಂಕ್ ಪ್ರತ್ಯೇಕ ನಿಯಮ ಕೂಡ ಹೊಂದಿದೆ. ಬೆಂಗಳೂರಲ್ಲಿ ಜಯನಗರದ ಫಸ್ಟ್ ಬ್ಲಾಕ್ನಲ್ಲಿ ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಸಂಘದಿಂದ ಯಜೂರ್ ಉಪಕರ್ಮ ಮತ್ತು ತಿರುವಾಂಡಿಪುರಂ ಶ್ರೀ ಆಂಢಾಳ್ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಅಭಿನವ ರಾಮಾನುಜ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯದೊಂದಿಗೆ ಯಜೂರ್ ಉಪಕರ್ಮ ಆಚರಿಸಲಾಯಿತು. ಶ್ರೀ ವೈಷ್ಣವ ಸಮಾಜ ಅಧ್ಯಕ್ಷರಾದಂತಹ ಮರಳವಾಡಿ ಕೃಷ್ಣಮೂರ್ತಿ ಹಾಗೂ ಪದಾಧಿಕಾರಿಗಳು ಸೇರಿ ಹಲವರು ಭಾಗಿಯಾಗಿದ್ದರು.
ನಾವು ವೈಷ್ಣವ ಸಮಾಜದ ಅಭಿವೃದ್ಧಿಗೆ ಯಶಸ್ಸನ್ನು ಕೋರಬೇಕು ಅಂತ ನಾನೆಲ್ಲರೂ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ವೈಷ್ಣವ ಸಮುದಾಯದ ಬಗ್ಗೆನೇ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ಬೇಕು ಅಂತ ನಾನು ಈ ಅಶ್ವವೇಗ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇದರಿಂದ ಹೆಚ್ಚು ಜನರಿಗೆ ಒಳ್ಳೆಯ ಪರಿಣಾಮಗಳು ಸಿಗಲಿ ಅಂತ ಹೇಳಿ ಕೌನ್ಸಿಲಿಂಗ್ ಓಪನ್ ಆಗ್ತಾ ಇದೆ, ರೇಖಿ ಹೀಲಿಂಗ್ ಓಪನ್ ಆಗ್ತಾ ಇದೆ, ಪ್ರಾಣಿಕ್ ಹೀಲಿಂಗ್ ಓಪನ್ ಆಗ್ತಾ ಇದೆ, ಮೆಡಿಟೇಷನ್ ಕ್ಲಾಸಸ್ ಓಪನ್ ಆಗ್ತಾ ಇದೆ, ವೇದ ಪಾಠಗಳು ಕ್ಲಾಸ್ ಓಪನ್ ಆಗ್ತಾ ಇದೆ. ಎಲ್ಲ ವಯೋಧರ್ಮದವರು ಇದರಲ್ಲಿ ಭಾಗವಹಿಸಬೇಕಾಗಿ ಈ ಅಶ್ವವೇಗ ಚಾನಲ್ ಮುಖಾಂತರ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಹಿರಿಯರು ಏನು 1941ನೇ ಇಸ್ವಿಯಿಂದ ಏನು ಒಂದು ಬುನಾದಿ ಹಾಕೊಟ್ಟು ಈ ಒಂದು ಅಲ್ಪಸಂಖ್ಯಾತರಾದಂಥ ನಮ್ಮ ಶ್ರೀ ವೈಷ್ಣವ ಸಮುದಾಯಕ್ಕೆ ರಾಜ್ಯ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಅನೇಕ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಸದ್ದಿಲ್ಲದೆ ಸೇವೆಗಳು ನಡೀತಾ ಇದೆ. ಯಾಕಂದರೆ ಹಿಂದೂ ಧರ್ಮನ ಉಳಿಸ್ಬೇಕಂದ್ರೆ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಏನು ಅನುಕೂಲ ಇಲ್ಲದೆ ಇರೋವಂಥ ರಿಮೋಟ್ ಏರಿಯಾ ಅಂತ ವಿಲೇಜ್ಗಳಲ್ಲಿ ಅವರು ಒಂದು ಭಗವಂತನ ಸೇವೆ ಮಾಡಿಕೊಂಡು ಆ ಕೈಂಕರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಅವರು ಎಷ್ಟು ಬಡತನ ಇದೆಯೋ, ಜಮೀನಿದೆ, ಅದು ಇದು ಅಂತೇನಿಲ್ಲ, ಏನಿರಲಿ ಇಲ್ಲದೆ ಇರಲಿ ಭಗವಂತನ ಸೇವೆ ಮಾಡಿಕೊಂಡು ಸದ್ದಿಲ್ಲದೆ ಸಾಮಾಜಿಕವಾಗಿ ಒಂದು ಧಾರ್ಮಿಕ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹಿರಿಯರು. ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.